ಏನಮ್ಮ ಬಂದೆ ಕುಮಾರಪ್ಪ? ಹ್ಞೂ ಮತ್ತೆ ಇವಾಗ ಬಂದರು. ಅಲ್ಲೇ ಮತ್ತೆ ಎತ್ಲಾಗೋದ? ಹಾಂ ಅತ್ಲಾಗೆ ಹೊಲ್ದ ಕಡೆಗೆ ಹೋಗ್ತೀನಿ ಅಂತ ಹೋಗೈತೆ. ಹೇಳಿದ್ದೀನಿ ಮಲ್ಗೆ ಅಂಟನ್ನ ಒಂದು ಸರಿ ನೋಡ್ಕೊಂಬಾರಪ್ಪ ಅಂತಂದು. ನೀರು ಎತ್ತುತ್ತಾರೆ, ನೀರು ಬಿಡ್ತಾರಲ್ಲ ಅಷ್ಟೊತ್ತಿಗೆ ನೀರು ಇಕ್ಬಿಟ್ಟು ಬರ್ತೀನಿ ಅಂತ ಹೇಳೈತೆ. ಮಂಜು ಅಲ್ಲೆಲ್ಲ ಹೊರಗಿದ್ನೇನಮ್ಮ? ಇಲ್ಲ ಅಂತ ಕಾಣಿಸ್ಲಿಲ್ಲ. ಎಲ್ಲ ಆಟ ಆಡೋಕ್ಕೆ ನಾನು ಹೋಗಿರ್ಬೇಕು ಹುಡುಗರ ಜೊತೆಗೆ. ಇವತ್ತು ಭಾನುವಾರ ಬೇರೆ, ಅವ್ಳಿಗೆ ಹಬ್ಬ ಇದ್ದಂಗೆ. ಕ್ಲಾಸ್ಗಳು ರಜಾ ಇತ್ತು ಅಂತಂದ್ರೆ ಅವ್ಳಿಗೆ ಹಂಗೇನೆ. ಅಯ್ಯೋ ಬಿಡು ಹೋಗ್ಲಿ ಬಾ. ಮತ್ತೆ ಇಲ್ಲಿದ್ದರೆ ಆಗ್ಲಗ್ಲ ಕೋಳಿ ಸಾರು ಅಂತ ನಿನ್ನೆ ಹಿಂಬಾಲತ್ತಾನೆ. ಬಾ ಬೇಗ ಮಾಡಿಬಿಟ್ಟು ಇಕ್ಕನಂತ ಅಡುಗೆನ, ಆಮೇಲೆ ಬತ್ತನ್ ಬಾ. ಬಂದಮೇಲೆ ಉಂಡ್ರ ಆಯ್ತು. ಮಸಾಲೆ ರೆಡಿ ಮಾಡಿರೋದು ಕೊಡಿ ಇಲ್ಲಿ. ಕಲ್ಲಾಗೆ ರುಬ್ಕೊಂಬತ್ತೀನಿ ಅತ್ಲಾಗೆ, ಚೆನ್ನಾಗಾಗ್ತದೆ ಅವಾಗ ಸಾರು ಕಮ್ಮಗಿರ್ತದೆ. ಅತ್ತೆ ಅಲ್ಲೇ ಮುಂದಕ್ಕೆ ಇಕ್ಕಿದ್ದೀನಿ ನೋಡತ್ತೆ, ತಗೊಂಡೋಗು. ಅಲ್ಲೇ ಐತೆ ನೋಡಿ, ತಗೊಂಡೋಗು. ಹಂಗೆ ಬಿರಿಯಾನಿ ಮಾಡಮ್ಮ ಅತ್ಲಾಗೆ ರುಬ್ಕೊಂಡು ಬರ್ತೀನಿ ಬೇಗನೆ ನಾನು. ಹ್ಞೂ ಸರಿ ಅತ್ತೆ. ಈ ಅಮ್ಮಂಗೆ ಅಬ್ಬಬ್ಬಬ್ಬ ಎಲ್ಲ ಬಿರಿಯಾನಿ ಆಗಬೇಕು. ಅಲ್ಲೇನು ಕೋಳಿ ಸಾರು ಮಾಡೋದೇನು ಸುಮ್ಮನೆ ಅಂದ್ಕೊಂಬಿಟ್ಟೈತೆ. ನಾನಿಲ್ಲಿ ವಿಡಿಯೋ ಬೇರೆ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತಂದರೆ ಈ ಅಮ್ಮಂಗೆ ಏನಂಗೆ ಹೇಳ್ಬಿಡ್ತದೆ. ಹಂಗೆ ಒಂದೊಂದೇ ಎಲ್ಲ ತಕೊಂಡು ಮಾಡ್ಬೇಕಂದ್ರೆ ಸುಮ್ಮನೆ ಆಗ್ತದೆ. ಏನೋ ಒಂದು 2 ಬೆಳ್ಳುಳ್ಳಿ ಸುಲ್ ಕೊಟ್ಬಿಟ್ಟು ಇವಾಗ ಬಿರಿಯಾನಿ ಮಾಡಮ್ಮ ಅಂತೆ. ಭಾರಿ ಐತೆ ನಮ್ಮತ್ತೆ. ಬಿಡಿ ಫ್ರೆಂಡ್ಸ್ ಹೋಗಲಿ, ಅದೆಲ್ಲ ಬಿಟ್ಟಾಕಿ ಬರ್ರಿ ಇವತ್ತು ಕಬಾಬ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ಏನಿಲ್ಲ ಫ್ರೆಂಡ್ಸ್, ಈ GFC ಚಿಕನ್ ಕಬಾಬ್ ಮಾಡೋದು ಭಾಳ ಈಸಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ನ ಕಟ್ ಮಾಡ್ಕೊಂಬಿಟ್ಟು ಒಂದು ಬೇಸನ್ನ ಎಲ್ಲ ದಬ್ರಿಗೆನಾಗ ಹಾಕೊಂಬಿಟ್ಟು ಒಂದು 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈ ಕಬಾಬ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಮೊಟ್ಟೆ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ಎಲ್ಲ ಏನೂ ಬೇಕಾಗಿಲ್ಲ, ಉಪ್ಪು ಬೇಕಿಲ್ಲ, ಖಾರನೂ ಬೇಕಿಲ್ಲ. ಎಲ್ಲ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡೋದಾದರೆ ಮಾಡಿರಿ, ಭಾಳ ಚೆನ್ನಾಗಿರ್ತದೆ. ಇದನ್ನೆಲ್ಲ ಕಲಿಸ್ಕೊಂಬಿಟ್ಟು ಚೆನ್ನಾಗಿ ಒಂದು ಸೈಡ್ಗೆ ಎತ್ತಿಕ್ಕೊಬೇಕು. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಬೇಕು. ಎಲ್ಲ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ತೇಲಿಸ್ಬಿಟ್ರೆ ಮುಗ್ದೋಯ್ತು. ಬಿಸಿ ಚೆನ್ನಾಗಿರ್ತದೆ. ಇದು ತಣ್ಣಗಾದ್ಮೇಲೆ ಕೂಡ ಚೆನ್ನಾಗಿರ್ತದೆ ಕಬಾಬ್. ಇದನ್ನ ಕಲಿಸ್ಬಿಟ್ಟು ಫಸ್ಟು ಎತ್ತಿಕ್ಬಿಟ್ಟು ಆಮೇಲೆ ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಕಲಿಸಿದ್ದೆಲ್ಲ ಆಯಿತು, ಇವಾಗ ಎತ್ತಿಕ್ತೀನಿ. ಇಲ್ಲ ಕಂಡ ಪಾಪ, ಇನ್ನು ತೇಲಿಸ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತೇಲಿಸ್ಕೊಡ್ತೀನಿ ಇರು. ಮಂಜ ಜಾಸ್ತಿ ಆಯ್ತು ನೋಡಿ, ನೀನು ಆಟ ಮಾಡಬೇಡ. ಯಾಕಪ್ಪ ಹಂಗಾಡ್ತಿದ್ದೆ ಬೆಳಗ್ಗೆಯಿಂದ ನೀನು? ಆಟ ಮಾಡಬಾರ್ದು ಜಾಸ್ತಿ ಕಣಪ್ಪ. ಒಳ್ಳೆ ಹುಡುಗ ಆಗ್ಬೇಕು ನೀನು. ಹೋಗು, ನಿಮ್ಮ ಅಜ್ಜಿ ಖಾರ ಹರ್ಕೊಂಬರಕ್ಕೆ ಹೋಗೈತೆ. ಹೋಗು ನೋಡೋಗು ಆಗೈತೇನ. ಸಾಂಬಾರು ಮಾಡೋಣ ಬೇಗನೆ. ಸಾಂಬಾರು ಮಾಡಾದ್ಮೇಲೆ ಇದನ್ನು ಕಬಾಬ್ ಹಾಕ್ಕೊಡ್ತೀನಿ. ಅಲ್ಲಿವರೆಗೂ ಕಣ್ಲ ಪಾಪ. ಒಂದು ಸ್ವಲ್ಪ ತೊಯ್ದು ನೆಂತ್ಕೊಂಡ್ರೆ ಚೆನ್ನಾಗಾಗ್ತತೆ. ಬೇಗ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡು. ಹೋಗು ಸುಮ್ಮನೆ ಹೋಗಿ ಅಜ್ಜಿ ನೋಡ್ಕೊಂಡು ಬರೋ. ಫಸ್ಟು ಮಸಾಲೆ ಅರ್ದಿದ್ರೆ ಹಂಗೆ ಇಸ್ಕೊಂಡು ಬಂದ್ಬಿಡು ನೀನು, ಆಯ್ತಾ? ಅಮ್ಮ ಯಾರ ಹತ್ರ ನನ್ನ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಸುಮ್ಮನೆ. ಏನು ಬರಲ್ಲ ಏನಿಲ್ಲ ಬೇಗನೆ. ಅಜೋ ನೀನೆಲ್ಲೋಗಿದ್ದೆ? ಒತ್ತಾರೆ ಇದ್ದಾನೆ, ಎತ್ಲಾಗ ಹೋದನ್ನು ಕಾಣಿಸ್ಲೇ ಇಲ್ಲ. ಎಲ್ಲನೂ ಹೇಳೋಗ್ಬೇಕನ್ನೋದು ಗೊತ್ತಾಗಲ್ಲೇನು? ಅಲ್ಲ ನಿನಗೆ ಹೇಳಲಿಲ್ಲ ನಾನು? ಅಯ್ಯೋ, ಅಲ್ಲಿ ಪಂಚಾಯತಿ ಕಟ್ಟೆ ಹತ್ರ ಹೋಗಿದ್ದೆ. ಅಲ್ಲಜೋ ಪಂಚಾಯತಿ ಕಟ್ಟೆನ ಹತ್ರ ನಿಮ್ಗೆ ಯಾಕದ ಕೆಲಸ? ಇಲ್ಲಿ ಮನೆ ಕೆಲಸ ನೋಡೋದು ಬಿಟ್ಟು ಹೊಲ್ದಾಗೆಲ್ಲ ಬದುಕೇಟಂದೈತೆ. ಮಲ್ಲಿಗೆ ಗಿಡದಕ್ಕೆ ನಾವು ಹೋಗಿಲ್ಲ ಇವತ್ತು. ಕೋಳಿ ಸಾರು ಮಾಡ್ಕೊಂಡಿಲ್ಲ, ಮಂತಾಗೆ ಇದ್ದೀವಿ ಇಬ್ರು. ಕುಮಾರಪ್ಪ ಒಬ್ಬನೇ ಹೋಗಿ ಬಂದ ನೋಡಪ್ಪ. ನೀನು ಇಂಥವೇ ಬರೇ ಮಾಡೋದು. ಅತ್ತೆ ತುಂಬ ಕಿಕ್ಕಂಬರ್ಲೆ. ಮಂಜೆತ್ಲಾಗ ಹೋದ್ನಮ್ಮ, ಕಾಣಿಸ್ತಿಲ್ಲ. ಇವಾಗ ಬಂದ್ಬಿಟ್ಟು ಮಂತಕ್ಕೆ ಮಂಜಲ್ಲಿ ಅಂತ ಕೇಳೋದು ನೋಡು. ಫಸ್ಟು ನೀರಜು ಎತ್ಲಾಗಂದ್ರೆ ಅತ್ಲಾಗ ಹೋಗ್ಬೇಡ ನೋಡು. ಇನ್ನೊಂದ್ಸರಿ ಹೋಗಿ ಅಂದರೆ ಪಂಚಾಯತಿ ಕಟ್ಟೆ ತಕ್ಕ ಹೋಗೋದು, ಅಲ್ಲಿ ಕುತ್ಕೊಂಡು ಸುಮ್ಮನೆ ಊರು ಅವರೆಲ್ಲ ಮಾತಾಡ್ಕೊಂಡಿರೋದು. ಹೆಂಗಸ್ರು ಮಾತಾಡ್ದಂಗೆ. ಅಲ್ಲಿಗೆಲ್ಲ ಹೋಗ್ಬೇಡ ಕಣಜು, ಹೊಲ್ದ ಕೆಲಸ ನೋಡ್ಕೊಂಡಿರೋಜ. ಇವತ್ತು ಕೋಳಿ ಕೊಯ್ಯಕ್ಕೆ ಕೂಡ ಇಲ್ದಂಗೆ ಅದೇ ಹೋಗಿದೆಯಾ? ಅದಕ್ಕೆ ಹೋಗಲ್ಲಿ ಚಿಕನ್ ಅಂಗಡಿ ಕೊಯ್ಸ್ಕೊಂಬಂದ ಕುಮಾರಪ್ಪ. ಅಯ್ಯೋ ಬರ ಕೇಳಿ ಕಳ್ಸೋದಲ್ಲೇನಪ್ಪ ಕುಮಾರ. ಬಿಡಪ್ಪ ಹೋಗ್ಲಿ, ನೀನು ಎಲ್ಲಿದೆಯೋ ಏನೋ ಅಂತ ಹುಡುಕ್ಲಾರ್ದಲೆ ಇನ್ನೇನು ಹೋಗ್ಬಿಟ್ಟು ಅಲ್ಲೇ ಕೊಯ್ಸ್ಕೊಂಬಂದೆ ಕೋಳಿನ. ಅದೇ ಇವನು ಎಲ್ಲ ಹೋಗಿರ್ಬೇಕು. ಇರು ನೋಡ್ಕೊಂಬರ್ತೀನಿ ಹೋಗ್ಬಿಟ್ಟು. ಎಲ್ಲೋದ್ನ ಏನು ನಿಮ್ಮ ಗುಂಬಕ್ಕೆ ಇಕ್ಬಿಟ್ಟು ಹೋಗ್ಲಾ ಏನು? ಅವ್ನು ಬಂದಮೇಲೆ ಉಣ್ತೀರಾ? ಇರಮ್ಮ ಅವ್ನು ಬರಲಿ ಪಾಪ. ಅವನು ಆಗ್ಲಾಗ್ಲ ಮತ್ತೆ ನನ್ನನ್ನು ಬಿಟ್ಟು ಉಂಡಿರ ನೀವೆಲ್ಲ ಅಂತಂದು ಅದನ್ನೂ ರಂಪಾಟ ಮಾಡಿಬಿಡ್ತಾನೆ ಮೊದಲೇ. ಸವಿತಕ್ಕ ಮಗಳ ಏನು ಬೇಕಮ್ಮ? ಯಾಕನ ಮಂಜನ್ನೆಲ್ಲ ನೋಡಿದೆ. ಅವಾಗ ಬಂದನ ಆಟ ಆಡೋಕೆ ಇತ್ಲಾಗ ಬರ್ತೀನಿ ಅಂತಂದು ಎತ್ಲಾಗ ಹೋದ್ನ ಅಂತ ಕಾಣಿಸ್ತಿಲ್ಲ. ಏನೋ ಇತ್ಲಾಗ ಬಂದೇನು? ಹ್ಞೂ ನಮ್ಮ ಬಂದ
ಸೀನಪ್ಪನ ಮಗನು ನಿಮ್ಮ ಮಂಜನು ತಿಮ್ಮಣ್ಣನ ಮಗನು ಎಲ್ಲರೂ ಬಂದರು. ಎತ್ಲಾಗಲ್ ತೊಟ್ಟಿ ಕಡೆಗೆ ಹೋಗ್ತೀವಿ ಈಜಾಡಿಯೋಕ್ಕೆ ಅಂತಂದು ಅಂತಿದ್ರು. ಹೋಗ್ಬೇಡ್ರ ಕಣ್ರು, ನಿಮ್ಮ ಅಪ್ಪಯ್ಯ ನಿಮ್ಮಮ್ಮ ಯಾರು ಬಂದರೆ ಬೈತಾರೆ ನೋಡ್ರಿ ಅಂತ ಅಂದ್ರು. ಬಂದ್ರೆ ಹೋಗ್ತಿದ್ರ ಮತ್ಲಾಗೆ ಸುಮ್ಮನೆ. ಅಯ್ಯೋ ನಿನಗೆ ನಾವು ಸುಮ್ಮನೆ ಇರು, ನಮ್ಮ ಇಷ್ಟ ಅಂತಂದು. ಏನು ಹುಡುಗರು. ಹೌದೇ ತಡಿ ಮಾಡ್ತೀನಿ ನನ್ನ ಮಗನಿಗೆ. ಕೋಳಿ ಸಾರು ಮಾಡ್ತಾ ಇದ್ದೀನಿ ನೋಡಮ್ಮ. ಉಣ್ಣಕ್ಕಿಲ್ದಂಗೆ ಎತ್ಲಾಗ ಹೋಗಿರೋದು. ತೊಟ್ಟಿ ಕಡೆಗೆ ಹೋಗಿದ್ದಾನೇನು? ಸೀನಣ್ಣನ ಮಗನ ಜೊತೆ ಸೇರ್ಬೇಡ ಅಂತಂದ್ರು ಹೋಗ್ಬಿಟ್ಲು ಆಟಾಡಕ್ಕೆ ಹೋಗಿದ್ದಾನೆ ನೋಡಿ ಜೊತೆಗೆ. ಸರಿಯಾಗಿ ಮಾಡ್ತೀನಿ ತಡಿ ಇವತ್ತು. ಅಲ್ಲೇ ಬಿಡೆ ಅಮ್ಮಯ್ಯ ಪಾಪ, ಕೋಲ್ ತಗೊಂಡು ಯಾಕೆ ಹೊತ್ಕೊಂಬರ್ತೀಯ ಸಣ್ಣ ಹುಡುಗರು. ಅಯ್ಯೋ ಬೆಳಗ್ಗೆಯಿಂದ ಎಷ್ಟು ಸತಾಯಿಸ್ತಿದ್ದಾನೆ ಗೊತ್ತೇನಪ್ಪ. ಅವನಿಗೇನು ಅವನು ಆಟಾಡಕ್ಕೆ ಹೋಗೆಲ್ಲ ನಾನು ನೀರ್ನಕ್ಕೆ ಬಿದ್ದರೆ ಆಮೇಲೆ ಯಾರು ಎತ್ಕೊಳಕ್ಕೆ ಬರಲ್ಲ ಏನಿಲ್ಲ. ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ವಿ ಮೊಬೈಲ್ನ, ನಮ್ಮ ಅಯ್ಯಪ್ಪನ ಮೊಬೈಲ್ನಾಗೆ. ಹುಡುಗರೆಲ್ಲ ಈಜಾಡಕ್ಕೆ ಹೋಗಿ ಬಿದ್ದುಬಿಟ್ಟವ್ರೆ. ಚೆನ್ನಾಗಿ ಈಜಾಡ್ಕೊಂಡು ಬಿದ್ದು ಆಮೇಲೆ ನೋಡಿದ್ರೆ ಯಾರು ಎತ್ಕೊಳಕ್ಕೆ ಬಂದಿಲ್ಲ. ಒಂದು ಹುಡುಗನ ಪಾಪ ನ್ಯಾಯವಾಗಿ ಸತ್ತೋದ ಪಾಪ, ಒಬ್ಬನೇ ಮಗ ಅಂತೆ. ಹಿಂಗೆ ಮಾಡ್ತಾರೆ ಹುಡುಗರು ನೋಡಿ ಇವಾಗ್ನವ್ರು. ಅವಕ್ಕೆ ನಯ ಭಯ ಏನೂ ಇರಲ್ಲ. ಅದಕ್ಕೆ ಇವನಿಗೊಂದು ಎರಡು ಬಿಟ್ಟು ಹೇಳಿದ್ರೆ ಅವಾಗ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರ್ತಾನೆ ಮನೆಗೆ ತೆಪ್ಪಗೆ. ನಮ್ಮ ಭಯ ನಯ ಇಲ್ದವು ಬಿಡು ಈಗಿನ ಹುಡುಗರು. ಹೋಗ್ಲಿ ಒಳ್ಳೆ ಮಾತನಾಗೆ ಹೇಳಿ ಕರ್ಕೊಂಬ, ಸುಮ್ಮನೆ ಜಾಸ್ತಿ ಒದ್ಯಕ್ಕೆ ಹೋಗ್ಬೇಡ ಪಾಪ ಸಣ್ಣ ನಿನ್ನ. ಸರಿ ಅಕ್ಕ ತಡಿ ಹೋಗ್ಬತ್ತೀನಿ ಎತ್ಲಾಗ ಹೋದ ಇವನು. ಅಯ್ಯೋ ಪಾಪ ಇವತ್ತು ಮಂಜುಂಗೆ ಏನು ಕಾದಾಯ್ತು ಏನು. ಅವರಮ್ಮ ಇಬ್ಬರ ಭಾಳ ಸಿಟ್ಟಿನಾಗ ಇದ್ದಾಳೆ. ಅಯ್ಯೋ ಏನು ಮಾಡ್ಕೊಂತಾರೆ ಈ ಹುಡುಗರು. ಅಲ್ಲೇ ಮಂಜ ಯಾರು ಬತ್ತಿದ್ದಂಗೆ ಈ ಕಡೆಗೇನೆ ಕೋಲ್ ಇಟ್ಕೊಂಡು. ಊನಲ್ಲೇ ನಮ್ಮ ಅಮ್ಮ ಬಂದ್ಲು ಕಣಲೆ, ಕೋಲ್ ಇಟ್ಕೊಂಡು ಬರ್ತಿದ್ದಾಳೆ. ಅಯ್ಯೋ ನಾನು ಹೋಗ್ತೀನಪ್ಪ ಸುಮ್ಮನೆ. ಇವರಮ್ಮ ಬಂದು ಸುಮ್ಮನೆ ನಮ್ಮನ್ನು ಬೈತಾಳೆ. ಅಲ್ಲೆಲ್ಲೆಲ್ಲೆಲ್ಲೆ ಮಳ್ಳನ ಮಗನೇ, ಇಷ್ಟೊತ್ತು ಗನವಾಗಲ್ಲಿ ಕೆಕೆ ಅಂತ ನಕ್ಕೊಂಡು ಆಟಾಡ್ತಿದ್ದೆ. ಇವಾಗ ನೋಡು ಒದ್ಯ ಮುಂಚೆನೇ ಅಳು ಬರ್ತಾ ಇರೋದು. ಅಬ್ಬಬ್ಬ ಇವ್ರು ನೋಡಿ ಇಬ್ರು ನಿನ್ನ ಜೊತೆಗೆ. ನಡ್ರ ನಿಮ್ಮ ಅಪ್ಪ ಹೆಂಗೋ ನಿಮ್ಮ ಅಮ್ಮ ಹೆಂಗೋ ಹೇಳ್ತೀನಿ ನಾನೇನೆ. ಎಲ್ಲ ನಾ ಬಿದ್ದಿಗಿದ್ದು ಏನೋ ನೀರನ್ನ ಮುಳಿಕೊಂಡು ಹೋದ್ರೆ ಏನಪ್ಪ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು? ಆಂಟಿ ಇವತ್ತು ಭಾನುವಾರ ಅಂತಂದು ಬಂದ್ವು ಆಂಟಿ, ನಾವೇನು ದಿನ ಬರ್ತೀವಿ. ಭಾನುವಾರ ಅಂತ ಬಂದ್ಬಿಟ್ನಂತೆ. ಭಾನುವಾರ ಆದರೆ ನೀನು ಬಂದು ಆಟ ಆಡ್ಕೇಳಪ್ಪ, ಅವನ್ನೇ ಕರ್ಕೊಂಬರ್ತೀಯ? ಕೋತಿ ತಾನು ಕೇಳೋದಂದ್ರೆ ಹೊಲ ಎಲ್ಲ ಹಾಳು ಮಾಡ್ತು ಅಂದಂಗೆ. ಹಂಗೆಲ್ಲ ಇವನು ಕರ್ಕೊಂಬರ್ಬಿಡ್ರ, ಅವ್ನು ಸಣ್ಣನವ ನಿನ್ನ. ಸರಿ ಬಿಡು ಆಂಟಿ, ಇನ್ನು ಮುಂದೆ ನಾವೇನು ಕರ್ಕೊಂಬರಲ್ಲ ಅವನನ್ನ. ನಮ್ಮಪ್ಪ ನಮ್ಮಮ್ಮ ಹಿಂಗೇನು ಹೇಳ್ಬೇಡ. ಇನ್ನ ಬಾಣ್ಲಿಗೆ ತೇಲ್ಸ ಮುಂಚೆನೆ ಕೊಡಮ್ಮ ಅಂತ ಜೋರು ಮಾಡಿ ಅಳ್ತಾ ಇದ್ದೆ. ಬಾಯ್ ಬಾ ನಿಮ್ಮ ಅಪ್ಪಂಗೆ ಹೇಳ್ತೀನಿ ಸರಿಯಾಗಿ. ಅವ್ರೊಂದೆರಡು ಡೇಟ್ ಬಿಟ್ಟರೆ ಸರಿ ಹೋಗ್ತದೆ ಬಾ ನಿನಗೆ. ಅಮ್ಮ ಪ್ಲೀಸ್ ಅಮ್ಮ, ಇನ್ನೊಂದಿನ ಮಾಡಲ್ಲ ಅಮ್ಮ ಅಷ್ಟೇ, ನಾನು ಬರಲ್ಲ ಮನೆಗೆ. ಬರಲಿಲ್ಲ ಅಂದ್ರೆ ಇವಾಗ ದರ ದಾರದಕ್ಕೂ ಎಳ್ಕೊಂಡು ಹೋಗ್ಬಿಡ್ತೀನಿ ನೋಡಿ ಮಂಜ. ಸುಮ್ಮನೆ ಬಾ ಅಚ್ಕಟ್ಟಾಗಿ ಮಂತಕನ. ಆಗಳ ಪಾಪ ಯಾಕಪ್ಪ ಅಳ್ತಾ ಇದೀಯ? ಏನಾಯ್ತಂಬೇಕಮ್ಮ? ಬಾರ ಇಲ್ಲಿ ಬಂದ ತಕ್ಷಣ ಹೋಗ್ಬಿಟ್ಟು ಅಜ್ಜಿ ಮಕ್ಳಿಗೆ ಹೊಕ್ಕಣದ್ ನೋಡಿ, ಎಲ್ಲಿನ ಒದೆ ಶಾನೆ ಬೀಳ್ತಾವ ಅಂತಂದು. ಭಾಳ ಕಲ್ತು ಬಿಟ್ಟಿದ್ಯಾ ಕಣ, ಬಾರ ಐತ್ಲಪ್ಪ ಅಷ್ಟು. ಯಾಕೆ ಏನು ಮಾಡ್ದ ಹುಡುಗ? ಫಸ್ಟ್ ಅದನ್ನ ಹೇಳ್ಬಿಟ್ಟು ಹೊಡಿ ಆಮೇಲೆ. ಇವನು ಸೀನಪ್ಪ, ಕುಡುಕ್ ಸೀನಪ್ಪ ಇದಾನಲ್ಲ ಅವನ ಮಗ. ಇನ್ನ ಒಬ್ಬ ಅವ್ನು ಯಾರಂತ ಗೊತ್ತಾಗ್ಲಿಲ್ಲ. ಎಲ್ಲ ಸೇರ್ಕೊಂಡು ಆ ಗೌಡ್ರ ತೊಟ್ಟಿ ಹತ್ರ ಹೋಗ್ಬಿಟ್ಟು ನೀರ್ನಾಗ ಆಟ ಆಡ್ತಿದ್ದಾರೆ. ನೀರ ಬಿದ್ದಿದ್ದೇನ ಆಯ್ತು ಏನು ಅನ್ನೋ ಭಯ ಇಲ್ಲ ಇವಕ್ಕೆ. ಕೇಳಿದ್ರೆ ಭಾನುವಾರ ಅಷ್ಟೇ ಆಂಟಿ ನಾವು ಬರೋದು ಅಂತ ಬೇರೆ ಹೇಳ್ತಾರೆ. ಇವನಿಗೆ ಫಸ್ಟ್ ನಮ್ಮನಿಗೆ ಬುದ್ಧಿ ಕಲಿಸ್ಬೇಕು ಫಸ್ಟು. ಕಂಡರ್ ಮಕ್ಕಳನ್ನ ಏನನ್ನ ಇವಾಗ ಸುಮ್ಕಿರ್ತೀಯ ಇನ್ನೊಂದೆರಡು ಬಿಡ್ಲಾ? ಅಯ್ಯೋ ಬಿಡಮ್ಮ ರೇಖಮ್ಮ, ಹೋಗ್ಲಿ ಸಣ್ಣ ಹುಡುಗ, ಇನ್ನೇನು ಮಾಡೋಕ್ಕಾಗ್ತದೆ. ಹೋಗ ಪಾಪ, ಮುಖ ತೊಳ್ಕೊಂಬರೋಗು. ಕೋಳಿ ಸಾರು ಉಂಬಿವಂತೆ. ಇಲ್ಲ ಮಾವ ಸುಮ್ಕಿರ್ರಿ, ಅವನು ಬೆಳಿಗ್ಗೆಯಿಂದ ಹಿಂಗೆ ಆಟ ಮಾಡ್ತಾ ಇದ್ದಾನೆ. ನೀರಕ್ಕೆಲ್ಲ ಬಿದ್ದಿದ್ದಿದ್ರೆ ಏನು ಮಾಡ್ಬೇಕಿತ್ತು ಹೇಳ್ರಿ? ನಾವು ಇರೋನೊಬ್ಬನು ಅಂತ ಪ್ರೀತಿಯಿಂದ ಸಾಕಿದ್ರೆ ನೋಡು ಹಿಂಗೆ ಮಾಡೋದು ಇವನು. ಬಿಡ್ಲ ಪಾಪ ಹೋಗ್ಲಿ, ನೀನು ಹಂಗೆಲ್ಲ ಮಾಡಬಾರ್ದಪ್ಪ. ಎಲ್ಲ ನೀರ್ನಾಗ ಬಿದ್ದರೆ ಯಾರಪ್ಪ ನೋಡೋದು ಬಂದು? ಅದಕ್ಕೆ ನಿಮ್ಮಮ್ಮ ಕೋಪದಾಗ ಒದಿತಾ ಇದ್ದಾಳೆ. ಬಿಡು ಹೋಗ್ಲಿ, ಹೋಗು ಬಾ. ಕೋಳಿ ಸಾರು ಉಂಬುವಂತೆ ಪಾಪ, ಬೆಳಿಗ್ಗೆಯಿಂದ ಪಾಪ ತಿಂದಂಗೆ ಹೊಟ್ಟೆ ಹಸ್ಕೊಂಡಂಗೆ ಹಂಗೆ ಇದೆಯಾ? ಬಾ ಕೋಳಿ ಸಾರು ಉಂಬುವಂತ ಮುಖ ತೊಳ್ಕೊಂಬರೋಗಿ ಹೋಗ್ಲಿ. ಬಿಡಿಯತ್ತೆ. ಇವೊಂದು ಜಾಸ್ತಿ ಆಗೋಗ್ಬಿಟ್ಟೈತೆ.
ಒಂದು ಸರಿ ಹೇಳಿದ್ರೆ ಅರ್ಥ ಆಗಲ್ಲೇನು? ಅವ್ನು ಸಣ್ಣನ ಯಾಕೆ ಹಂಗೆ ಓದಿತಿದ್ದೀಯ? ಬಿಡು ಹೋಗ್ಲಿ. ಕರ್ಕೊಂಡೋಗಿ ಮಕ್ಕ ತೊಳಸ್ಕೊಂಡು ಕರ್ಕೊಂಬರೋ ಗುಂಬಕ್ಕೆ ತಗೊಬರೋ ಹೊಟ್ಟೆ ಹಸುವಾಗೈತೆ ನಮಗೂ. ಹಾಂ ತಗೊಳ್ಳಿ ಮಾವ ಉಣ್ರಿ. ಈಟೊತ್ತಿಗೆ ಹೋಗೋದು ಮಕ್ಕ ತೊಳಿಯೋಕ್ಕೆ? ಐ ಕಬಾಬು. ಕುಕ್ಕ ಬಾರಪ್ಪ ಮಂಜ ತಂದು ಕೊಡ್ತಾಳೆ ನಿನ್ಗೋದು. ಅದೇ ಉಪ್ಪು ಖಾರ ಎಲ್ಲ ಚೆನ್ನಾಗೈತಾ? ಹ್ಞೂ ನಮ್ಮ ಚಂದಕ್ಕೈತೆ. ಇನ್ನೊಂದು ಸ್ವಲ್ಪ ಪುದೀನ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಕುದೀನ ಇರಲಿಲ್ಲ ಜಾಸ್ತಿ ಮನೆಗೆ. ಇಲ್ಲ ಅತ್ತೆ ಇರೋದನ್ನ ಹಾಕ್ಬಿಟ್ಟು ಮಾಡಿರೋದು. ನನಗೇನು ಗೊತ್ತಿತ್ತು ಹಿಂಗೆ ಕೋಳಿ ಸಾರು ಮಾಡ್ತೀವಿ ನಾವು ಅಂತಂದು ಇದ್ದಿದ್ರೆ ಸಂತೆಗೆ ಹೋಗ್ಬೇಕಾದ್ರಾದ್ರೂ ತಂದು ಇಕ್ಕೊಂತಿದ್ದೆ ಜಾಸ್ತಿ. ಹೆಂಗೋ ಬಿಡು, ನಾಳೆ ಸಂತೆ ಅಲ್ಲ, ಸಂತೆಗೆ ಹೋಗ್ತಾರಂತೆ. ಆದರೂ ಭಾಳ ಚೆನ್ನಾಗೈತೆ ಹೇಳಮ್ಮ. ಸಂತೆನಾ? ನಾನು ಬರ್ತೀನಿ ಸಂತೆಗೆ. ಫಸ್ಟು ತಟ್ಟೆಗಿರೋದನ್ನ ಉಣ್ಣೋದು ಕಲಿ ಫಸ್ಟು. ಉಂಬಲ್ಲ ಏನಿಲ್ಲ, ಸುಮ್ಮನೆ ಕಬಾಬ್ ಅಂತ ಮಾಡೋವರೆಗೂ ತೊರ್ಕೊಂಡಿದ್ದೆ. ಇವಾಗ ಸಂತೆ ಅಂದ ತಕ್ಷಣ ಸಂತೆಗೆ ಹೋಗ್ಬೇಕಂತ ಪಾಪ. ಏನು ದೊಡ್ಡ ಮನುಷ್ಯ ಯಪ್ಪ, ಹಂಗೆ ಎಲ್ಲ ಬ್ಯಾಗ್ಗೆಲ್ಲ ಒತ್ಕೊಂಡ್ಬರ್ತಾನೆ ಅನ್ನಂಗೆ. ಅಲ್ಲಿ ಹೋದ್ರೆ ಸುಮ್ಮನೆ ನಮಗೇನೆ ಖರ್ಚು ಜಾಸ್ತಿ ನೀನು ಕರ್ಕೊಂಡು ಹೋದ್ರೆ. ಹ್ಞೂ ಕಣ್ಲಪ್ಪಪ್ಪ ನೀನು ಅದು ಇದು ಅಂತಂದು ಸುಮ್ಮನೆ ಕೇಳ್ಬಿಟ್ಟು ಅಲ್ಲಿ ಆಟ ಮಾಡ್ಕೊಂಡು ಕುತ್ಕೊಂತೀಯ. ಕೇಳಲ್ಲ ಅಂದರೆ ಕರ್ಕೊಂಡು ಹೋಗ್ತೀನಪ್ಪ ಅಷ್ಟೇ. ಅಜಯ್ ನಾನು ಏನು ಕೇಳ್ತೀನಿ ಅಜಯ್? ತಿಂಬಕ್ಕೆ ಕೇಳಿದ್ರೆ ತಿಂಬಕ್ಕೆ ಕೇಳ್ತೀನಿ ಅಷ್ಟೇ. ಯಾತನ ಗೋಬಿನ ಪಾನಿಪುರಿನ? ನೀನು ಅದಕ್ಕೇನೆ ಬೈತೀಯಾ? ಬಿಡು, ನಾಳೆ ಕೇಳಲ್ಲ, ಕರ್ಕೊಂಡು ಹೋಗ್ತೀಯ ನನ್ನನ್ನು. ಯಾಕೆ ಮಂಜ, ಸ್ಕೂಲ್ ಇಲ್ಲೇನು? ಸ್ಕೂಲ್ ಇರ್ತೈತಪ್ಪ ಸೋಮವಾರ, ಹಂಗೆಲ್ಲ ತಪ್ಪಿಸ್ಕೊಂಬಾರ್ದು. ಅಜಯ್ ನಾನು ಮೇಡಮ್ಗೆ ಹೇಳ್ತೀನಿ ಯಾತನ ಒಂದು ಹೋಗ್ಬೇಕಷ್ಟೇ ನಾನು ಸಂತೆಗೆ. ನಾಳೆ ನೋಡ್ಕೊಳ್ಳೋಣ. ಫಸ್ಟ್ ಇವಾಗ ಊಟ ಮಾಡಿ ಹೆಂಗೈತೆ ಅಂತ ಹೇಳು. ಚೆನ್ನಾಗೈತಮ್ಮ, ಕಬಾಬ್ ಮಾತ್ರ ಬಿಸಿ ಬಿಸಿಗೈತೆ. ಸ್ವಲ್ಪ ತಣ್ಣಗಾದ್ಮೇಲೆ ಜಾಸ್ತಿ ಇನ್ನೊಂದು ಸ್ವಲ್ಪ ಕೊಡು, ಇನ್ನೊಂದು ಸ್ವಲ್ಪ ತಿಂತೀನಿ ನಾನು. ಮಂಜ ಹಂಗೆಲ್ಲ ಆಸೆ ಮಾಡಬಾರ್ದಪ್ಪ, ಕಣ್ಣು ಹಸ್ರಾಗುತ್ತೆ. ಫಸ್ಟು ತಟ್ಟೆಗಿರೋದನ್ನೆಲ್ಲ ತಿನ್ನು, ಆಮೇಲೆ ಕೊಡ್ತದಮ್ಮಯ್ಯ. ಅದ್ಯಾಕ್ರಿ ಏನು ಮಾತಾಡ್ದಂಗೆ ಸುಮ್ಮನೆ ತಿಂತಾನೆ ಇದೆಯಾ ಗಬ? ಈಗ ತಣ್ಣಗಾಗ ಮುಂಚೆ ತಿನ್ನೋಣ ಬೇಗ ಅಂತ ಅಷ್ಟೇ. 2 ಮುದ್ದೆ ಇಕ್ಕಿದೀಯ ನೀನು ಬೇರೆ, ಭಾಳ ಚೆನ್ನಾಗೈತೆ. ಕಬಾಬ್ ಬೇಕಿದ್ರೆ ಆಮೇಲೆ ತಿನ್ಕೊಂಡು ಫಸ್ಟ್ ನಾನು ಹುಳಿನಾಗ ತಿನ್ಬೇಕಮ್ಮ. ಅಲ್ಲ ರೀ, ಚೆನ್ನಾಗಿದೆಯಾ ಇಲ್ಲ ಅಂತನಾದರೂ ಹೇಳಲೇ ಇಲ್ಲ. ಉಪ್ಪೇನಾಗಿದೆ, ಖಾರ ಹೆಂಗೆ, ಏನು ಎತ್ತ ಅಂತ? ಎಲ್ಲ ಕರೆಕ್ಟಾಗಿ ಆಗೈತೆ ಹೇಳು. ಖಾರವಾಗಿ ಭಾಳ ಚೆನ್ನಾಗಿ ಮಾಡಿದೀಯ. ನೀನು ತಿನ್ನ ಮಣಿ, ಇನ್ಯಾವಾಗ ತಿಂತೀಯ? ಇಲ್ಲ ಅತ್ತೆ ನೀವೆಲ್ಲ ತಿನ್ನಿರಿ, ಆಮೇಲೆ ನಾನು ತಿಂತೀನಿ. ಯಮೋ ಇನ್ನು ಕಬಾಬ್ ಐತೆ ತಾನೆ ಮತ್ತೆ ರಾತ್ರಿಕ್ಕೆ ನನಗೆ? ಇವಾಗ ಫಸ್ಟು ಇಕ್ಕಿರೋದನ್ನ ತಿಂದ್ಬಿಟ್ಟು ಹೋಮ್ವರ್ಕ್ ಏನೈತೆ ನೋಡ್ಕೊಂಡು ಬರೆಯೋದು ಕಲಿ ಸುಮ್ಮನೆ. ಆಟ ಮಾಡ್ದಂಗೆ ಬರೀ ಆಟ ಆಡೋಕೆ ಹೋಗಿದ್ಯಾ ಬೆಳಗ್ಗೆಯಿಂದ. ಹೋಮ್ವರ್ಕ್ ಬರೆಯೋದನ್ನ ಕಲಿ. ಬೆಳಿಗ್ಗೆ ಕ್ಲಾಸ್ಗೆ ಹೋಗ್ಬೇಕು, ಏನು ಪರಿಜ್ಞಾನ ಐತಾ ಇಲ್ಲ ನಿನಗೆ? ಯಮ್ಮ ಹೋಮ್ವರ್ಕ್ ಏನೂ ಇಲ್ಲ, ಎಲ್ಲ ಬರೆದಿದ್ದೀನಿ ಆವಾಗಲೇ. ನಾನು ಶನಿವಾರನೇ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಎತ್ತ ಆಮೇಲೆ ನೋಡ್ತೀನಿ ತಡಿ. ಫಸ್ಟು ಉಣ್ಣು, ಆಮೇಲೆ ನಾನು ಉಂಡು ನೋಡ್ತೀನಿ ಏನೇನು ಬರ್ತೀಯಾ ಏನಿಲ್ಲ ಅಂತ. ಮಾವ ಇನ್ನೊಂದು ಸ್ವಲ್ಪ ಹುಳಿ ಒಯ್ಲೆ. ಏನು ಬೇಡ, ಇನ್ನೂ ಐತೆ ತಡಿ, ಖಾಲಿ ಆದ್ಮೇಲೆ ಕೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗೆ ಮಂಜ ಆಟ ಮಾಡ್ಕೊಂಡು GFC ಕಬಾಬ್ ಮಾಡಿಸ್ಕೊಂಡು ತಿಂತಾ ಇದ್ದಾನೆ ಅಂತ. ಇವನಿಂದ ಹೆಂಗೋ ಎಲ್ಲ ಮನೆ ಮಂದಿ ಎಲ್ಲ ತಿನ್ನಂಗೆ ಆಯ್ತು ಇವಾಗ. ಹೆಂಗೋ ಚೆನ್ನಾಗೈತೆ ಅಂತ ತಿಂತಾ ಇದ್ದಾರೆ ಎಲ್ಲರೂ. ಹೆಂಗೋ ಇಷ್ಟ ಆದರೆ ಸಾಕು, ಅದಕ್ಕೆ ಅಲ್ವಾ ನಾವು ಮನೆಗೆಲ್ಲ ಕಷ್ಟಪಟ್ಟು ಮಾಡೋದು. ಈ ಮಕ್ಕಳು ಇಷ್ಟಪಟ್ಟರೆ ಅಷ್ಟೇ ಸಾಕು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಆಲ್ ಅಂತ ಕೊಡ್ರಿ, ನೋಟಿಫಿಕೇಶನ್ ಬಂದಮೇಲೆ ಫಸ್ಟ್ ನಿಮಗೇನೆ ನೋಡ್ಬೋದು ವಿಡಿಯೋನ. ಹೆಂಗಿತ್ತು ಗೊತ್ತಾ ಅಲ್ವಾ ಫ್ರೆಂಡ್ಸ್ ಇವತ್ತಿಂದು? ಕೊನೆಗೂ ನಾನು GFC ಕಬಾಬ್ ತಿಂದೇ ಬಿಟ್ಟೆ. ವಾವ್.